ಸರಬ್ಜಿತ್ ಕೌರ್ ಕಳೆದ ನವೆಂಬರ್ನಲ್ಲಿ 2,000 ಮಂದಿಯ ತಂಡದಲ್ಲಿ ಗುರುನಾನಕ್ ಜಯಂತಿಯಂದು ಪಾಕಿಸ್ತಾನಕ್ಕೆ ತೀರ್ಥಯಾತ್ರೆಗೆ ಹೋದವರು ನಾಪತ್ತೆಯಾಗಿದ್ರು. ಈಗ ಅವರದೊಂದು ಕರುಣಾಜನಕ ಪೋಸ್ಟ್ ಪ್ರಕಟವಾಗಿದೆ. 47ರ ಸರಬ್ಜಿತ್ ಕೌರ್ ಅವರು ಪಂಜಾಬ್ನ ಕಪೂರ್ಥಲ ಜಿಲ್ಲೆಯ ಅಮಾನಿಪುರ ಗ್ರಾಮದವರು. ಕಳೆದ ನವೆಂಬರ್ನಲ್ಲಿ ವಾಘಾ ಗಡಿ ದಾಟಿ ದೊಡ್ಡ ತಂಡದೊಡನೆ ಪಾಕಿಸ್ತಾನಕ್ಕೆ ಹೋಗಿದ್ರು. ಆದರೆ ತೀರ್ಥಯಾತ್ರೆ ಮುಗಿಸಿ ವಾಪಸ್ಸಾಗಲಿಲ್ಲ. ಆಕೆ ಲಾಹೋರ್ನಿಂದ 50 ಕಿಲೋಮೀಟರ್ ದೂರದೂರಿನ ನಾಸಿರ್ ಹುಸೇನ್ ಎಂಬುವನನ್ನ ಮದುವೆಯಾಗಿರುವುದಾಗಿ ಲಾಹೋರ್ನ ಪೊಲೀಸ್ ಅಧಿಕಾರಿ ಭಾರತಕ್ಕೆ ಮಾಹಿತಿ ನೀಡಿದ್ರು. ಈಗ ಅವರು ಜಾಲತಾಣದಲ್ಲಿ ವಿಡಿಯೋ ಕ್ಲಿಪ್ ಹರಿಯಬಿಟ್ಟಿದ್ದಾರೆ. ಇಲ್ಲಿ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ. ನಾನು ಮದುವೆಯಾದ ವ್ಯಕ್ತಿಯ ಮನೆಯವರು ಸದಾ ಕಿರುಕುಳ ಕೊಡುತ್ತಿದ್ದಾರೆ. ಭಾರತದಲ್ಲಿರುವ ನನ್ನ ಮಕ್ಕಳನ್ನ ಬಿಟ್ಟು ಬದುಕಲು ಆಗುತ್ತಿಲ್ಲ. ಸರ್ದಾರಿನಿಯಾಗಿ ಸಾವಿರಾರು ರೂಪಾಯಿ ಹಲವರಿಗೆ ನೀಡಿದ್ದೆ. ಈಗ ಕೆಲವರ ಬಳಿ ರೂಪಾಯಿಗಾಗಿ ಕೈ ಚಾಚಬೇಕಾಗಿದೆ. ನನ್ನನ್ನ ಮನೆಗೆ ಹಿಂತಿರುಗಲು ಅವಕಾಶ ಮಾಡಿಕೊಡಬೇಕು ಎಂದು ವಿಡಿಯೋ ಕ್ಲಿಪ್ನಲ್ಲಿ ಕೇಳಿಕೊಳ್ಳಲಾಗಿದೆ. ನನ್ನನ್ನ ಕೆಲವರು ಸುಮ್ಮನೆ ಗೂಢಚಾರಣಿ ಎನ್ನುತ್ತಿದ್ದಾರೆ. ಬೆಡ್ರೂಮ್ ಫೋಟೋ ಹಿಡಿದು ಬೆದರಿಸುತ್ತಿದ್ದಾರೆ ಎಂದು ಕೌರ್ ಹೇಳಿದ್ದಾಗ್ಯೂ ವರದಿಯಾಗಿದೆ. ಮದುವೆಯ ಬೆನ್ನಿಗೆ ಪೊಲೀಸರು ದಾಳಿ ಮಾಡಿ ಆಕೆಯನ್ನ ಲಾಹೋರ್ನ ಮಹಿಳಾ ಮನೆಗೆ ಹಾಕಿದ್ರು. ಲಾಹೋರ್ ಕೋರ್ಟ್ ಆಕೆಯನ್ನ ಅಲ್ಲಿನ ಗಂಡನ ಮನೆಗೆ ಕಳುಹಿಸಿತ್ತು ಎಂದು ಕೂಡ ಗೊತ್ತಾಗಿದೆ.